ರಾಜ್ಯದಲ್ಲಿ ಒಂದ್ ಕಡೆ ನವೆಂಬರ್ ಕ್ರಾಂತಿಯ ಚರ್ಚೆ ನಡೀತಾ ಇದೆ. ಇದರ ಮಧ್ಯೆ ಪವರ್ ಗೇಮ್ ನಲ್ಲಿ ಡಿಕೆ ಬ್ರದರ್ಸ್ ಮಾಸ್ಟರ್ ಪ್ಲಾನ್ ಒಂದನ್ನು ಮಾಡಿದ್ದಾರೆ. ಸೈಲೆಂಟ್ ಆಗಿದ್ದುಕೊಂಡೇ ಡಿಕೆ ಸಹೋದರರು ಆಟವಾಡ್ತಿದ್ದಾರೆ. ಪಕ್ಷದ ಚೌಕಟ್ಟನ್ನ ಮೀರಿ ಹೇಳಿಕೆಯನ್ನ ಕೊಡದೆ ಎಚ್ಚರಿಕೆಯ ಹೆಜ್ಜೆಯನ್ನ ಇಡ್ತಿದ್ದಾರೆ. ಪಕ್ಷಕ್ಕೆ ಮುಜುಗರವಾಗುವ ಮಾತನಾಡದೆ ಮೌನ ಮಂತ್ರವನ್ನ ಜಪಿಸುತ್ತಿದ್ದಾರೆ. ಬದಲಾವಣೆ ಚರ್ಚೆಯ ನಡುವೆ ಡಿಕೆ ಬ್ರದರ್ಸ್ ಇಟ್ಟಿರುವಂತಹ ಈ ಎಚ್ಚರಿಕೆಯ ಹೆಜ್ಜೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ವಿರೋಧಿ ಪಡೆಯ ವೇಗಕ್ಕೆ ಮೌನವಾಗಿಯೇ ಡಿಕೆ ಬ್ರದರ್ಸ್ ಬ್ರೇಕ್ ಹಾಕಿದ್ರಾ ಅನ್ನುವಂತಹ ಕುತೂಹಲ ಮನೆ ಮಾಡಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಸದ್ಯಕ್ಕಿರುವಂತಹ ಸಿಚುವೇಶನ್ ನಲ್ಲಿ ಯಾವುದೇ ರೀತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಮಾತನಾಡಬಹುದಾಗಿತ್ತು, ಅಂತಹ ಹೇಳಿಕೆಗಳು ಬಂದಾಗ ರಿಯಾಕ್ಟ್ ಆಗಬಹುದಾಗಿತ್ತು. ಆದ್ರೆ ಡಿಕೆ ಶಿವಕುಮಾರ್ ಆಗ್ಲಿ ಅವ್ರ ಸಹೋದರ ಆಗ್ಲಿ ಆ ರೀತಿ ಮಾತನಾಡೋದಕ್ಕೆ ಹೋಗಿಲ್ಲ. ಮುಂದಿನ ತಮ್ಮ ಭವಿಷ್ಯವನ್ನ ಗಮನದಲ್ಲಿಟ್ಕೊಂಡು ಈ ಹೆಜ್ಜೆನ ಅಂತ ಹೇಳಿ ಶಿವಪ್ರಸಾದ್. ವಿದ್ಯಾಶ್ರೀ, ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿ ಮತ್ತೆ ನಾಯಕತ್ವ ಬದಲಾವಣೆ ವಿಚಾರ ಕುರಿತಂತೆ ಕೆಲವೊಂದಿಷ್ಟು ನಾಯಕರು ತಮ್ಮದೇ ಆದಂಥ ಅಭಿಪ್ರಾಯವನ್ನ ಬಹಿರಂಗವಾಗಿ ಹೇಳ್ತಾ ಇದ್ರು ಕೂಡ ಡಿಕೆ ಬ್ರದರ್ಸ್ ಈ ವಿಚಾರದಲ್ಲಿ ಮೌನವನ್ನ ವಹಿಸಿದ್ದಾರೆ, ಮೌನವಂತ್ರವನ್ನ ಪಠಿಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪಕ್ಷ ಮತ್ತೆ ಹೈಕಮಾಂಡ್ ಇರ್ಬೋದು ಮತ್ತೆ ರಾಜ್ಯ ನಾಯಕರು, ಅದರಲ್ಲೂ ಸಿದ್ದರಾಮಯ್ಯ ಅವರ ವಿಚಾರ ಕುರಿತಂತೆ ನಾವೇನಾದ್ರೂ ಪ್ರಸ್ತಾಪ ಮಾಡಿದ್ರೆ ಆ ವಿಚಾರ ತಮಗೆ ಬರುತ್ತೆ ಅಂತಕ್ಕಂಥ ಆತಂಕ ಇದೆ. ಆ ಕಾರಣಕ್ಕಾಗಿ ನಾಯಕತ್ವ ವಿಚಾರ ಕುರಿತಂತೆ, ನವೆಂಬರ್ ಕ್ರಾಂತಿ ವಿಚಾರ ಕುರಿತಂತೆ ಎಲ್ಲೂ ಕೂಡ ವ್ಯತಿರಿಕ್ತವಾದಂಥ ಹೇಳಿಕೆಗಳನ್ನು ಕೂಡ ನೀಡ್ತಾ ಇಲ್ಲ. ಇದರ ಜೊತೆಗೆ ಈಗಾಗಲೇ DCM ಇರ್ಬೋದು, ಡಿಕೆ ಶಿವಕುಮಾರ್ ಮತ್ತೆ ಸುರೇಶ್ ಅವರಿಗೆ ಸಾಕಷ್ಟು ರಾಜಕೀಯ ಭವಿಷ್ಯ ಇರೋದ್ರಿಂದ, ಅಂದ್ರೆ ಸಮಯ ಸಾಕಷ್ಟು ಇರೋದ್ರಿಂದ ಹೈಕಮಾಂಡ್ ನಾಯಕರು ಯಾವುದೇ ನಿರ್ಧಾರಕ್ಕೂ ಬದ್ಧ ಎಂಬತಕ್ಕಂಥ ಹೇಳಿಕೆಯ ಜೊತೆಗೆ CM ಸಿದ್ದರಾಮಯ್ಯ ಅವರು ಎಲ್ಲಿವರೆಗೂ ಮುಂದುವರಿತಾರೋ ಅಲ್ಲಿವರೆಗೂ ಕೂಡ CM ಆಗಿರ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಇದೇ ವೇಳೆ CM ಆಪ್ತರಿರ್ಬೋದು, ಇತರರು ಕೂಡ ನಾಯಕತ್ವ ಬದಲಾವಣೆ ಇಲ್ವೇ ಇಲ್ಲ, ಹೈಕಮಾಂಡ್ ಆದೇಶಕ್ಕೆ ಬದ್ಧ ಎಂಬತಕ್ಕಂಥ ಹೇಳಿಕೆಯನ್ನು ನೀಡಿದ್ರು ಕೂಡ ಹೈಕಮಾಂಡ್ ಎಲ್ಲವನ್ನು ನೋಡ್ಕೊಳ್ಳುತ್ತೆ, ಯಾವುದೇ ಬದಲಾವಣೆ ಇಲ್ಲ ಎಂಬತಕ್ಕಂಥ ಮಾತನ್ನ ಖುದ್ದು DCM ಡಿಕೆ ಶಿವಕುಮಾರ್ ಅವರು ಹೇಳೋದ್ರ ಮುಖಾಂತರ ನಾಯಕತ್ವ ವಿಚಾರದ ಚರ್ಚೆಗೆ ಬ್ರೇಕ್ ಹಾಕಿದ್ದಾರೆ. ಇದರ ಜೊತೆಗೆ ಇತರ ನಾಯಕರು ಬಹಿರಂಗವಾಗಿ ಪ್ರಸ್ತಾಪ ಮಾಡಿದ್ರು ಕೂಡ ಅವ್ರಿಗೆ ಯಾವುದೇ ತಿರುಗೇಟನ್ನಾಗ್ಲಿ ಟಕ್ಕರನ್ನಾಗ್ಲಿ ನೀಡ್ತಾ ಇಲ್ಲ. ಹಾಗಾಗಿ ಹೈಕಮಾಂಡ್ ಆದೇಶಕ್ಕೆ ನಾವೆಲ್ಲರೂ ಬದ್ಧ ಎಂಬತಕ್ಕಂಥ ಹೇಳಿಕೆಗಳ ಜೊತೆಗೆ CM ಸಿದ್ದರಾಮಯ್ಯ ಅವ್ರ ಜೊತೆ ವಿಶ್ವಾಸವನ್ನು ಗಳಿಸ್ತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. CM ಸಿದ್ದರಾಮಯ್ಯ ಅವರು ಸುಮ್ಮನಿದ್ರು ಕೂಡ ಅವರ ಆಪ್ತರು ಪದೇ ಪದೇ ಮಾತನಾಡ್ತಾ ಇದ್ರು ಕೂಡ ಇದಕ್ಕೆ ವ್ಯತಿರಿಕ್ತವಾಗಿ ಏನಾದರೂ ಡಿಕೆ ಬ್ರದರ್ಸ್ ಹೇಳಿಕೆಯನ್ನು ಕೊಟ್ಟಿದ್ದೇ ಆದಲ್ಲಿ ಅದು ಅವ್ರಿಗೆ ಕೂಡ ಬೌನ್ಸ್ ಬ್ಯಾಕ್ ಆಗ್ತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಸದ್ಯಕ್ಕೆ ಎಚ್ಚರಿಕೆಯ ತಂತ್ರವನ್ನು ಅನುಸರಿಸೋದ್ರ ಜೊತೆಗೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಯಾವುದೇ ಗೊಂದಲ ಮೂಡಬಾರ್ದು, ಅಂದ್ರೆ ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಈ ವಿಚಾರ ಕುರಿತಂತೆ ಹೈಕಮಾಂಡ್ ಆದೇಶವನ್ನ ಪಾಲಿಸೋದಷ್ಟೇ ನಮ್ಮ ಉದ್ದೇಶ ಎಂಬತಕ್ಕಂಥ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಹೈಕಮಾಂಡ್ ನಾಯಕರು ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ನಾವು ಅದಕ್ಕೆ ಬದ್ಧ ಎಂಬತಕ್ಕಂಥ ಸಂದೇಶದ ಜೊತೆಗೆ ಒಂದ್ ಕಡೆ ಪಕ್ಷದ ನಾಯಕರನ್ನ, ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನದ ಜೊತೆಗೆ ಈ ಸಂದೇಶವನ್ನ ಹೈಕಮಾಂಡ್ಗೆ ಕನ್ವೆ ಮಾಡ್ತಕ್ಕಂಥ ಪ್ರಯತ್ನದಲ್ಲಿ ಈಗ ಮೌನ ಮಂತ್ರದ ಅಸ್ತ್ರವನ್ನ ಡಿಕೆ ಬ್ರದರ್ಸ್ ಅವರು ಅನುಸರಿಸ್ತಾ ಇರತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.